ಇನ್ನು ದೆಹಲಿಗೆ ತೆರಳೋದಕ್ಕೆ ಸಜ್ಜಾಗಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಒಂದು ವಾರ ಸಮಯಾವಕಾಶವನ್ನ ಕೇಳಿದ್ದಾರೆ ಶ್ರೀರಾಮುಲು. ದೆಹಲಿ ಭೇಟಿಗೂ ಮುನ್ನ ಅತ್ಯಾಪ್ತರ ಜೊತೆಗೆ ಸಂಪರ್ಕವನ್ನ ಮಾಡಲಿದ್ದಾರೆ. ಶ್ರೀರಾಮುಲು ನಿರಂತರ ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದಾರೆ ಬೆಂಬಲಿಗರ ಜೊತೆ. ಆಪ್ತರು ಬೆಂಬಲಿಗರಿಂದ ರಾಮುಲು ಅಭಿಪ್ರಾಯ ಸಂಗ್ರಹಿಸ್ತಾ ಇದ್ದಾರೆ. ನಿನ್ನೆ ಬಳ್ಳಾರಿ ಮನೆಯಲ್ಲೂ ಕೂಡ ಶ್ರೀರಾಮುಲು ಸಭೆ ನಡೆಸಿದ್ದಾರೆ. ರೆಡ್ಡಿ ಸುದ್ದಿಗೋಷ್ಠಿ ಬಳಿಕ ಶ್ರೀರಾಮುಲು ಫೋನ್ನಲ್ಲೇ ಬ್ಯುಸಿ ಇದ್ರು. ಇಬ್ಬರ ಮುನಿಸು ಪಕ್ಷದ ಮೇಲೆ ಎಫೆಕ್ಟ್ ಆಗದಂತೆ ಸೂಚನೆ ಕೂಡ ಕೊಡಲಾಗಿದೆ. ರಾಮುಲು ಅವರನ್ನ ಕರೆದು ಮಾತನಾಡುವಂತೆ ವಿಜೇಂದ್ರಗೆ ಸೂಚಿಸಿದ್ದಾರೆ. ದೆಹಲಿ ಬಿಜೆಪಿ ನಾಯಕರಿಂದ ವಿಜೇಂದ್ರಗೆ ಸಂದೇಶ ಕೂಡ ಬಂದಿದೆ. ಗೊಂದಲದ ಬಗ್ಗೆ ಪಕ್ಷದ ಚೌಕಟ್ಟಿನಲ್ಲಿ ಬಗೆಹರಿಸುವುದಕ್ಕೆ ಸೂಚಿಸಿದ್ದಾರೆ. ದೆಹಲಿಗೆ ರಾಮುಲು ಅವರನ್ನ ಕರ್ಕೊಂಡು ಬನ್ನಿ ಅಂತ ಪ್ರಹ್ಲಾದ್ ಜೋಶಿಗೆ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ದಿನ ಶ್ರೀರಾಮುಲು ಅವರು ಪ್ರೆಸ್ ಮೀಟ್ ಅನ್ನ ಮಾಡೋದಕ್ಕೂ ಮುಂಚಿತವಾಗಿ ಅವ್ರಿಗೆ ಬಂದಿರುವಂತಹ ಸೂಚನೆ ಅಂತ ಹೇಳಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿ ಯಾವುದೇ ಸ್ಟೇಟ್ಮೆಂಟ್ ಗಳನ್ನ ಕೊಡಬಾರ್ದು ನೀವು ಅಂತ. ಶ್ರೀರಾಮುಲು ಅವರ ಸುದ್ದಿಗೋಷ್ಠಿಗೂ ಮುಂಚಿತವಾಗಿ ಜನಾರ್ದನ್ ರೆಡ್ಡಿ ಅವರು ಸುದ್ದಿಗೋಷ್ಠಿ ನಡೆಸಿದ್ರು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ವಿನಾಯಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಶ್ರೀರಾಮುಲು ಅವರ ಮುನಿಸು ಜನಾರ್ದನ್ ರೆಡ್ಡಿ ಅವರ ಪ್ರೆಸ್ ಮೀಟ್ ನಲ್ಲಿ ಅವರು ಆಡಿರುವಂತಹ ಮಾತುಗಳು ಇನ್ನಷ್ಟು ಅವರನ್ನ ಟ್ರಿಗರ್ ಮಾಡಿರೋದು ಸುಳ್ಳಲ್ಲ ಅಂತ ಮಾತುಗಳು ಪ್ರೆಸ್ ಮೀಟ್ ನಲ್ಲಿ ನಮ್ಗೆ ಕೇಳೋದಕ್ಕೆ ಸಿಕ್ತು. ಇದೀಗ ಬಳ್ಳಾರಿ ನಿವಾಸದಲ್ಲೂ ಅವರು ನಿನ್ನೆ ದಿನ ಸಭೆಯನ್ನ ಮಾಡಿದ್ರು. ಯಾರ್ಯಾರ ಆ ಸಭೆಯಲ್ಲಿ ಭಾಗಿಯಾಗಿದ್ರು, ಜೊತೆಗೆ ಏನ್ ಚರ್ಚೆಗಳಾಗಿದೆ, ಶ್ರೀರಾಮುಲು ಅವರ ಮುಂದಿನ ನಡೆ ಏನು ಅನ್ನೋದು ಈ ಕ್ಷಣಕ್ಕೆ ಏನ್ ಗೊತ್ತಾಗ್ತಾ ಇದೆ ವಿನಾಯಕ್? ಖಂಡಿತ ಮಧುಸೂದನ್, ನಿಜಕ್ಕೂ ಕೂಡ ಈ ಶ್ರೀರಾಮುಲು ಮುಂದಿನ ನಡೆ ನಿಜಕ್ಕೂ ಕೂಡ ಸಾಕಷ್ಟು ಕುತೂಹಲಕಾರಿಯಾಗಿರುತ್ತೆ. ಯಾಕಂದ್ರೆ ನಿನ್ನೆ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಮಾಡಿರ್ತಕ್ಕಂಥ ಪ್ರೆಸ್ ಮೀಟ್ ನಿಜಕ್ಕೂ ಕೂಡ ಸಾಕಷ್ಟು ಆಕ್ರೋಶ ಭರಿತವಾಗಿರ್ತಕ್ಕಂಥ ಮಾತುಗಳನ್ನು ಕೂಡ ನಾವು ಕೇಳಿದ್ದೇವೆ. ಅಂದ್ರೆ ಸುಮಾರು ವರ್ಷಗಳ ದೋಸ್ತಿ ನಡುವೆ ಒಂದು ರೀತಿ ಬಂಡಾಯದ ಕಿಚ್ಚು, ಅಂದ್ರೆ ಇಬ್ಬರು ನಡೆದಿರ್ತಕ್ಕಂಥ ಒಂದು ದೋಸ್ತಿಯ ಬ್ರೇಕಪ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಮಟ್ಟಿಗೆ ನಿನ್ನೆ ಕೂಡ ಅವರು ಸಾಕಷ್ಟು ಆಕ್ರೋಶ ಭರಿತವಾಗಿರ್ತಕ್ಕಂಥ ಮಾತನಾಡಿರುವಂತದ್ದು. ಜೊತೆಗೆ ಯಾವಾಗ ಶ್ರೀರಾಮುಲು ಪ್ರೆಸ್ ಮೀಟ್ ಮಾಡ್ತಾರೆ ಬಳಿಕ ಹೈಕಮಾಂಡ್ ಅಂದ್ರೆ ಜೆ.ಪಿ. ನಡ್ಡಾ ಅವರಿಂದ ಒಂದು ಫೋನ್ ಬರುತ್ತೆ. ಫೋನ್ ಕರೆ ಬಂದ ಬಳಿಕ ತಾವು ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಮುಜುಗರ ಆಗುವ ನಿಟ್ಟಿನಲ್ಲಿ ಕೂಡ ಯಾವುದೇ ಸ್ಟೇಟ್ಮೆಂಟ್ ಅನ್ನು ಕೊಡಬಾರ್ದು ಅನ್ನೋದನ್ನು ಕೂಡ ಒಂದು ರೀತಿ ಸಲಹೆಯನ್ನ ಕೊಡ್ತಾರೆ. ಬಳಿಕ ನಂತರ ಪ್ರೆಸ್ ಮೀಟ್ ಮುಗಿದ ಬಳಿಕ ಸಾಕಷ್ಟು ಫೋನ್ ನಲ್ಲಿ ಶ್ರೀರಾಮುಲು ಬಿಜಿ ಆಗ್ತಾರೆ. ನಂತರದಲ್ಲಿ ಪ್ರಮುಖರಾಗಿರ್ತಕ್ಕಂಥ ಎಲ್ಲ ಬಿಜೆಪಿಯ ಪ್ರಮುಖ ಆರ್ ಅಶೋಕ್ ಆಗಿರ್ಬೋದು ಮತ್ತು ಯತ್ನಾಳ್ ಅವರಾಗಿರ್ಬೋದು, ಇತರೆ ಪ್ರಮುಖ ನಾಯಕರು ಕೂಡ ಫೋನ್ ಸಂಪರ್ಕವನ್ನು ಮಾತನಾಡ್ತಾರೆ. ಫೋನ್ ಸಂಪರ್ಕ ಮಾಡಿ ಶ್ರೀರಾಮುಲು ಜೊತೆಗೆ ಮಾತನಾಡ್ತಾರೆ. ಅಂದ್ರೆ ಯಾವ ವಿಚಾರಕ್ಕೆ ಈ ರೀತಿ ಆಕ್ರೋಶಭರಿತವಾಗಿರ್ತಕ್ಕಂಥ ಮಾತುಗಳನ್ನ ಆಡ್ತಾ ಇದ್ರು ಕೂಡ ಸಾಕಷ್ಟು ರೀತಿ ಚರ್ಚೆ ಕೂಡ ನಡೆಸ್ತಾರೆ. ಜೊತೆಗೆ ತಮ್ಮ ಬೆಂಬಲಿಗರೊಂದಿಗೆ ಮನೆಯಲ್ಲಿ ಕೂಡ ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಪ್ರಮುಖವಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಮುಖಾ ಅವರು, ಜೊತೆಗೆ ಜೆಡಿಎಸ್ ನ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂತಹ ತಾಯಣ್ಣ ಅವರು ಕೂಡ ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಅವರ ಪ್ರಮುಖರು ಕೂಡ ಎಸ್.ಟಿ. ಮುಖಂಡರು ಕೂಡ ಭಾಗಿಯಾಗ್ತಾರೆ. ಎಲ್ಲರೂ ಕೂಡ ಸಂಪೂರ್ಣವಾಗಿ ಜನರ ಅಭಿಪ್ರಾಯವನ್ನು ಪಡ್ಕೊಳ್ತಾರೆ. ನಿರಂತರವಾಗಿ ಒಂದು ರೀತಿ ಬಿಜಿ ಆಗ್ತಾರೆ. ಅಂದ್ರೆ ಯಾವ ಕಾರಣಕ್ಕಾಗಿ ಇಷ್ಟೆಲ್ಲ ಬಂಡಾಯದ ಮಾತುಗಳನ್ನ ಅವ್ರು ಹೇಳ್ತಾ ಇದ್ರೆ ಕೂಡ ಸಾಕಷ್ಟು ಕೂಡ ಚರ್ಚೆ ಆಗ್ತದೆ. ಅಂದ್ರೆ ಇವೆಲ್ಲವನ್ನೂ ನೋಡ್ತಾ ಹೋದ್ರೆ ಶ್ರೀರಾಮುಲು ಕಡೆ ನಿಜಕ್ಕೂ ಕೂಡ ಒಂದು ರೀತಿ ಕುತೂಹಲ ಮತ್ತು ಅವ್ರು ಯಾವ ಕಡೆ ವಾಗ್ತಾರನ್ನು ಕೂಡ ಸಾಕಷ್ಟು ಒಂದು ರೀತಿ ಚರ್ಚೆ ಕೂಡ ಗ್ರಾಸ ಆಗಿರುವಂತದ್ದು. ಜೊತೆಗೆ ನಿನ್ನೆ ಜನಾರ್ದನ್ ರೆಡ್ಡಿ ಕೂಡ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿರುವಂತದ್ದು. ಏನಂತಂದ್ರೆ ಕಾಂಗ್ರೆಸ್ಗೆ ಕೈ ಜೋಡಿಸುವಂತ ನಿಟ್ಟಿನಲ್ಲಿ ಕೂಡ ಶ್ರೀರಾಮುಲು ಪ್ರಯತ್ನ ಪಡ್ತಾ ಇದ್ದಾರೆ. ಹೀಗಾಗಿ ನನ್ನ ಹೆಸರನ್ನ ಇಲ್ಲಿ ಮುಂದಿಟ್ಟು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಮಾತುಗಳನ್ನ ಹೇಳಿರುವಂತದ್ದು. ಹೀಗಾಗಿ ಎಲ್ಲವನ್ನೂ ನೋಡ್ತಾ ಹೋದ್ರೆ ಇದು ಸಾಕಷ್ಟು ಶ್ರೀರಾಮುಲ ಮುಂದೆ ನಡೆ ಸಾಕಷ್ಟು ಕುತೂಹಲನ ಮೂಡಿಸಿದೆ ಅಂತ ಹೇಳ್ಬೋದು ಮಧುಶ್ರೀ. ಓಕೆ, ಥ್ಯಾಂಕ್ ಯು ವಿನಾಯಕ್ ಮಾಹಿತಿಗಾಗಿ.